ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ಕ್ವಿಕ್ಕಾಗಿ ಮಾಡುವಂಥ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ತುಂಬ ಗಡಿಬಿಡಿಯಲ್ಲಿದ್ದಾಗ ಮಾಡುವಂಥ ಒನ್ ಪಾಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮಸಾಲ ರೈಸ್, ಕ್ಯಾಪ್ಸಿಕಮ್ ವಾಂಗಿಬಾತ್ ಅಥವಾ ಕ್ಯಾಪ್ಸಿಕಮ್ ರೈಸ್ ಬಾತ್ ಏನು ಬೇಕಾದರೂ ಹೇಳ್ಬೋದು. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಇದಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸು: ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಇದಕ್ಕೆ ಬೇಕಿರುವಂಥ ಮಸಾಲ ಪೌಡರ್ಗಳು, ಸ್ವಲ್ಪ ಬಟಾಣಿ, ಹಾಗೆ ಎಣ್ಣೆ, ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಮೊದಲಿಗೆ ಕುಕ್ಕರ್ಗೆ ನಾನು ಒಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿ ರೆಡಿಯಾಗುವಂಥ ರೆಸಿಪಿ, ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಒಗ್ಗರಣೆ ಆಗೋ ತನಕ ಬಿಡೋಣ. ನೋಡಿ ಆಗಿದೆ. ಇವಾಗ ನಾನು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನಂತರ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಕಿ ಈರುಳ್ಳಿನ ಸ್ವಲ್ಪ ಲೈಟ್ ಪಿಂಕಿಶ್ ಆಗಿ ಆಗೋ ತನಕ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿನ. ನೋಡಿ ಈರುಳ್ಳಿ ಸ್ವಲ್ಪ ಆಗಿದೆ. ಇವಾಗ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ 2 ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡೋಣ. ಇದನ್ನು ಅಷ್ಟೇ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಬೇಗನೆ ಆಗಿಬಿಡುತ್ತೆ. ಹಾಗೆ ನಾವು ಕುಕ್ಕರ್ನಲ್ಲಿ ಒಟ್ಟಿಗೆ ಎಲ್ಲ ಹಾಕಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಕೂಡ. ಸಪ್ರೇಟಾಗಿ ಪಲ್ಯ, ರೈಸ್ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಒಟ್ಟಿಗೆ ಈ ರೀತಿ ಮಾಡಿಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ. ನಾನೀಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಜಾಸ್ತಿ ಟೊಮೆಟೊ ಬೇಡ, ಈ ಕ್ವಾಂಟಿಟಿಗೆ ಒಂದೇ ಒಂದು ಟೊಮೆಟೊ ಸಾಕು. ಹಾಕಿ ಇದನ್ನು ಅಷ್ಟೇ ಒಂಚೂರು ಟೊಮೆಟೊ ಮೆತ್ತಗಾಗೋ ಅಷ್ಟು ಫ್ರೈ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಹಾಕಿದ ನಂತರ ನೆಕ್ಸ್ಟು ನಾವು ಇದಕ್ಕೆ ಹಾಕಬೇಕಾಗಿರೋ ಮಸಾಲ ಪೌಡರು, 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರು, ಸ್ವಲ್ಪ ಅರಿಶಿನ, ಹಾಗೆ 2 ಟೀ ಸ್ಪೂನ್ನಷ್ಟು 2-2.5 ಟೀ ಸ್ಪೂನ್ನಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡರ್ ಬರೀ ಹಾಕಿ ಮಾಡೋದಕ್ಕಿಂತ ಇದ್ರ ಜೊತೆ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಇದೆಲ್ಲ ಸೇರಿಸಿ ಮಾಡಿ ನೋಡಿ, ರುಚಿನೇ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಹಸಿ ಬಟಾಣಿ 1/4 ಕಪ್ನಷ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಒಣಗಿದ ಬಟಾಣಿ ಕೂಡ ನೆನೆಸ್ಬಿಟ್ಟು ನೀವು ಹಿಂದಿನ ದಿನ ರಾತ್ರಿಯೇ ಸೇರಿಸ್ಬೋದು. ಅದನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗೆಲ್ಲ ಎಣ್ಣೆನಲ್ಲಿ ಫ್ರೈ ಆಗಲಿ. ನೋಡಿ ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಳ್ತಾ ಇರೋದು. 1 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷದಷ್ಟು ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ನೆನೆಸಿಡಿ ಸಾಕು ಅಕ್ಕಿನ. ಹಾಕಿ ಅಕ್ಕಿನೂ ಅಷ್ಟೇ ಎಣ್ಣೆ ಜೊತೆಯಲ್ಲಿ, ತರಕಾರಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅಕ್ಕಿನ ಎಣ್ಣೆ ಜೊತೆ ಹಾಕಿ ಚೆನ್ನಾಗಿ ಹುರಿದು ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಉದುರಾಗಿ ಬರುತ್ತೆ. ನೋಡಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಆ ಮಸಾಲೆ ಜೊತೆ, ತರಕಾರಿ ಜೊತೆ ಎಲ್ಲ ಹೊಂದ್ಕೊಂಡಂಗೆ ಅಕ್ಕಿನ ಫ್ರೈ ಮಾಡಿ. ನೋಡಿ ನಾನು ಈ ಲೋಟದಲ್ಲಲ್ವ ಅಕ್ಕಿ ತೊಗೊಂಡಿದ್ದು, ಅದಕ್ಕೆ ನಾನು 2ರಷ್ಟು ನೀರು ಹಾಕ್ತಾಯಿದ್ದೀನಿ. ಬೇಕಿದ್ದರೆ 1/4 ಲೋಟದಷ್ಟು ಎಕ್ಸ್ಟ್ರಾ ನೀರು ಸೇರಿಸ್ಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಉದುರಾಗಿ ಬರೋಲ್ಲ, ಚೆನ್ನಾಗಿ ಬರೋದಿಲ್ಲ, ಒಂಥರ ಮಶಿಯಾಗಿ ಆಗಿಬಿಡುತ್ತೆ ರೈಸೆಲ್ಲ. ಈಗ ಇದನ್ನು ಮುಚ್ಚಿಟ್ಟು 3 ವಿಸಿಲ್ ತಗೊಳ್ಳೋಣ. ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಕೂಗಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ ಅನ್ನ. ಈಗ ನೋಡಿ ಆಗಿದೆ, ಇದು ಪ್ರೆಷರೆಲ್ಲ ಹೋಗಿದೆ ಕುಕ್ಕರ್ದು. ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಉದುರಾಗಿ ಚೆನ್ನಾಗಾಗಿದೆ. ಜೆಂಟಲಾಗಿ ಮಿಕ್ಸ್ ಮಾಡಿ, ತುಂಬ ಜೋರಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಜೆಂಟಲಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ನೋಡಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಇದೆ, ಅಥವಾ ಕ್ಯಾಪ್ಸಿಕಮ್ ರೈಸ್ ಬಾತ್ ಅಥವಾ ಕ್ಯಾಪ್ಸಿಕಮ್ ವಾಂಗಿಬಾತ್ ಏನು ಬೇಕಾದರೂ ಹೇಳ್ಬೋದು. ನೀವು ಇದಕ್ಕೆ ಬೇರೆ ತರಕಾರಿಗಳು ಕೂಡ ಹಾಕಿ ಮಾಡ್ಬೋದು. ಇದಕ್ಕೆ ಬದನೆಕಾಯಿ ಕೂಡ ಹಾಕಿ ಮಾಡ್ಬೋದು, ಅಥವಾ ಆಲೂಗಡ್ಡೆ, ಕ್ಯಾರೆಟ್ ಇವೆಲ್ಲ ಸೇರಿಸಿ ಮಾಡ್ಬೋದು ದಪ್ಪ ಮೆಣಸಿನ್ಕಾಯಿ ಜೊತೆ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಫಾಸ್ಟಾಗಿ ರೆಡಿಯಾಗುವಂಥ ರೆಸಿಪಿ ಇದು. ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ನೀವು ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ. ನನ್ನ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.